ನನ್ನ ಸ್ಕೆಡ್ಯೂಲ್ಸ್ ಹಾಗೂ ಅಪಾಯಿಂಟ್ಮೆಂಟ್ಸ್ ಏನೇನಿದೆ ಅಂತ ಲಿಸ್ಟ್ ಮಾಡಿ ಹೇಳಿ. ಅಡಿಯಾ ವಿಕ್ರಾಂತ ಡಿಸ್ಟರ್ಬ್ ಮಾಡೋದಕ್ಕೆ ಹೋಗ್ಬಿಡಿ. ಬಾಸ್, ವಿಕ್ಕಿ ಸರ್ ಆಲ್ರೆಡಿ ಬಂದು ವರ್ಕಲ್ಲಿ ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಅದು ಒಳ್ಳೇದು. ಹಾಗೆ ಸಾರ್ಥಕ್ಗೆ ಧೀರಜ್ ಜೊತೆ ಮೀಟಿಂಗ್ ಫಿಕ್ಸ್ ಮಾಡೋದಕ್ಕೆ ಹೇಳಿ. ನಾನೇ ಪರ್ಸನಲ್ ಆಗಿ ಎಲ್ಲ ಮೀಟಿಂಗ್ಸ್ ಅಟೆಂಡ್ ಮಾಡ್ತೀನಿ. ಓಕೆ ಬಾಸ್, ಕೆಲಸ ಆಯ್ತು ಅನ್ಕೊಳ್ಳಿ. ಹಾಗೆ ಶ್ರೀವತ್ಸ ಲೀವ್ ಅಪ್ಲಿಕೇಶನ್ ಅಪ್ರೂವ್ ಮಾಡಬೇಕು. HR ಸಾಫ್ಟ್ವೇರ್ಗೆ ಲಾಗಿನ್ ಆಗಿ GM ಅಪ್ರೂವಲ್ ಬಂತ ಅಂತ ನೋಡ್ತೀನಿ ಬಾಸ್. ಅವರು ಒಂದೊಂದ್ಸಲ ನೋಡಿರೋದೇ ಇಲ್ಲ. ಅವ್ರು ಅಷ್ಟೇ ಅಲ್ಲ, ಇಲ್ಲಿ ಯಾರೂ ಏನೂ ನೋಡೋದಿಲ್ಲ. ನಾನು ಕ್ಯಾಬಿನ್ ಕಡೆ ಮುಖ ಹಾಕಿಲ್ಲ ಅಂದರೆ ನೀವು ಇಲ್ಲಿಗೆ ಬರೋದಿಲ್ಲ. ರೈಟ್? ನೀನೀಗ ನನ್ನನ್ನು ಮದುವೆ ಆಗಬೇಕು ಅಷ್ಟೇ. ನೀನೀಗ ನನ್ನನ್ನು ಮದುವೆ ಆಗಬೇಕು ಅಷ್ಟೇ. ನೋಡ್ರಿ ನೋಡ್ರಿ ಇದೆಲ್ಲ ನೋಡ್ರಿ ನೋಡ್ರಿ. ಛೇ, ನಮ್ಮ ಕಂಪ್ನಿಲಿ ಅಡ್ಮಿನ್ ಪೋಸ್ಟ್ ಸತ್ತೋಗಿದ್ಯಾ ಹೇಗೆ? ಟೈಮ್ ಟು ಟೈಮ್ ಹೌಸ್ ಕೀಪಿಂಗ್ ಚಾರ್ಟ್ ಪ್ರಕಾರ ಎಲ್ಲ ಮೇಂಟೈನ್ ಮಾಡಬೇಕು ಅನ್ನೋದು ಗೊತ್ತಾಗೋದಿಲ್ಲ. ಅದು ಅಡ್ಮಿನ್ ವರ್ಕ್ ತಾನೆ. ಅಯ್ಯಯ್ಯೋ, ಒಳಗೆ ಬರ್ತಿದ್ದಂಗೆ ತಪ್ಪು ಹುಡುಕಿ ಬೈತಿದ್ದಾನೆ. ಇಂಥ ಒಂದು ಘನಘೋರ ಸಂದಿಗ್ಧ ಪರಿಸ್ಥಿತಿಲಿ ಹೇಗಪ್ಪ ಲೀವ್ ಕೇಳೋದು? ಬಾಸ್, ಅದು ಮಿಸ್ ಆಗೋಯ್ತು. ಆಫೀಸಲ್ಲಿ ಇಟ್ಕೊಳ್ಳೋ ರಿಂಗ್ ಟೋನ್ ಆಯ್ತು. ಮತ್ತೆ ರಿಸೀವ್ ಮಾಡು. ಹಲೋ 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 ಹಲೋ. ಯಾಕೆ ಪವಿ ಅಳ್ತಿದ್ಯಾ? ವೇದಾಂತ್ ಶ್ರೀವತ್ಸ ಕಾಲ್ ಮಾಡಿದ್ರು. ಅವ್ರ ಕೆಲಸ ಬಿಟ್ಟು ಬೆಂಗಳೂರನ್ನೇ ಬಿಟ್ಟು ಹೋಗಿದಾರಂತೆ. ವಾಟ್? ಯಾಕೆ? ಅವ್ರಿಗೆ ಮದುವೆ ಆಗೋದಕ್ಕೆ ಇಷ್ಟ ಇಲ್ವಂತೆ ವೇದಾಂತ್. ಪವಿ ಎಲ್ಲೇ ಇದೆಯಾ ಈಗ? ಹಲೋ ಪವಿ. ನಾನು ನಿಮ್ಮ ಆಫೀಸ್ ಎದುರುಗಡೆನೇ ಇದ್ದೀನಿ ಕಣೆ. ಪವಿ, ಪವಿ ಪ್ಲೀಸ್ ಅಳ್ಬೇಡ ಪವಿ. ಪಬ್ಲಿಕ್ ಅಲ್ಲಿದ್ದೀವಿ. ಅಳೋದು ನಿಲ್ಸಿ. ಏನಾಯ್ತು ಅಂತ ಹೇಳು. ಎಲ್ಲ ಮುಗ್ದೋಯ್ತು ಕಣೆ. ನೀನು ಹೀಗಂದ್ರೆ ನನಗೇನು ಅರ್ಥ ಆಗಬೇಕು ಹೇಳು. ಪ್ಲೀಸ್ ಪವಿ, ಕರೆಕ್ಟಾಗಿ ಏನಾಯ್ತು ಅಂತ ಹೇಳೆ. ಶ್ರೀವತ್ಸ ನಿನ್ನೆ ನನಗೆ ಮೆಸೇಜ್ ಮಾಡಿದ್ರು ಕಣೆ. ಬಟ್ ಅದು ನನಗೆ ಗೊತ್ತಾಗ್ಲಿಲ್ಲ. ನಾನು ಮಲಗಿಬಿಟ್ಟಿದ್ದೆ. ಎಷ್ಟೇ ಆದಾಗ ನೋಡಿ ಗಾಬರಿ ಆಗೋಯ್ತು. ಇಮಿಡಿಯೇಟ್ ಅವ್ರಿಗೆ ಕಾಲ್ ಟ್ರೈ ಮಾಡಿದೆ. ಬಟ್ ಆದರೆ ಅವರು ಪಿಕ್ ಮಾಡಲಿಲ್ಲ. ಆಮೇಲೆ ನಾನು ಅವ್ರ ಜಾಗಕ್ಕೆ ಹೋಗಿ ವಿಚಾರಿಸಿದೆ. ಆವಾಗ ಗೊತ್ತಾಯ್ತು ಅವ್ರು ಊರೇ ಬಿಟ್ಟು ಹೋಗಿದ್ದಾರೆ ಅಂತ. ಏನೇ ಹೇಳ್ತಿದ್ಯಾ? ಈಗ ಸಡನ್ ಆಗಿ ಏನಾಯ್ತಂತೆ? ಯಾಕಂತೆ? ನಂಗೆ ಅರ್ಥನೇ ಆಗ್ತಿಲ್ಲ ಕಣೆ. ಅವ್ರಿಗೆ ಮದುವೆ ಇಷ್ಟ ಇಲ್ವಂತೆ. ಅದಕ್ಕೆಂತ ಸಿಲ್ಲಿ ರೀಸನ್ ಕೊಡ್ತಾ ಇದ್ದಾರೆ ಗೊತ್ತಾ? ವೇಟ್ ಮೊದಲು ಅವ್ರು ಏನು ಮೆಸೇಜ್ ಮಾಡಿದ್ರು ಅದನ್ನು ಹೇಳು. ನೀನೇ ಓದು. ಪವಿತ್ರ, ಐ ಆಮ್ ರಿಯಲಿ ಸಾರಿ. ನಾನಿವತ್ತು ವೇದಾಂತ್ ಸರ್ ಹತ್ರ ಮಾತಾಡಿದ್ಮೇಲೆ ಅಪ್ಪ ಅಮ್ಮನೆಲ್ಲ ಎದುರು ಹಾಕೊಂಡು ಈ ಥರ ಮದುವೆ ಆಗೋದು ಸರಿಯಲ್ಲ ಅನ್ನಿಸ್ತಿದೆ. ವೇದಾಂತ್ ಸರ್ ಮದುವೆ ಆಗೋದು ಅಂದರೆ ಎಂಥ ದೊಡ್ಡ ಬಾವಿಗೆ ಬೀಳೋದು ಅಂತ ನನ್ನ ಕಣ್ ತೆರೆಸ್ಬಿಟ್ರು. ನಾನು ನಿನಗೆ ಕೈ ಕೊಡ್ತಿದ್ದೀನಿ ಅಂತ ಅನ್ಕೋಬೇಡ. ನನ್ನ ಲೈಫಲ್ಲಿ ಮದ್ವೆನೇ ಆಗ್ಬಾರ್ದು ಅಂತ ಅನ್ಕೊಂಡಿದ್ದೀನಿ. ನಾನು ಹೋಗ್ತಿದ್ದೀನಿ. ಸಾಧ್ಯ ಆದ್ರೆ ನನ್ನನ್ನು ಕ್ಷಮಿಸ್ಬಿಡು. ಇವ್ನು ನನ್ನ ಜೊತೆ ಇರ್ತಾನೆ, ಇವನೇ ನನ್ನ ಮುಂದಿನ ಜೀವನ ಅನ್ಕೊಂಡು ಅಪ್ಪ ಅಮ್ಮ ಎಲ್ರೂ ಬಿಟ್ಟು ಬಂದಲ್ಲ. ಅಮ್ಮ ವಾಪಸ್ ಅಪ್ಪ ಅಮ್ಮಗೆ ಹೇಗೆ ಮುಖ ತೋರಿಸ್ಲಿ ಹೇಳು? ಸಮಾಧಾನ ಮಾಡ್ಕೊ ಪವಿ. ನಾನು ಶ್ರೀವತ್ಸ ಹತ್ರ ಮಾತಾಡ್ತೀನಿ. ಇದೆಲ್ಲ ಏನು ಹುಡುಗಾಟ ಅನ್ಕೊಂಡಿದ್ದೀರಾ ಅಂತ ಕೇಳ್ತೀನಿ. ಕನ್ವಿನ್ಸ್ ಮಾಡ್ತೀನಿ ಪವಿ, ಡೋಂಟ್ ವರಿ. ಇಲ್ಲ ಅಮ್ಮು, ಅದು ಸಾಧ್ಯ ಇಲ್ಲ ಅನ್ಸುತ್ತೆ. ಒಂದ್ಸತಿ ಕನ್ವಿನ್ಸ್ ಮಾಡೋಕ್ಕೆ ತುಂಬ ಹರಸಾಹಸ ಪಟ್ಟಿದ್ದೀನಿ. ಒಂದ್ಸಲ ಅಂದರೆ
ಅವರು ಅವ್ರ ಬಾಸ್ನ ಯಾವಾಗಲೂ ತುಂಬ ಫಾಲೋ ಮಾಡ್ತಿದ್ರು. ಅವ್ರ ಆಫೀಸಲ್ಲಿ ಮದುವೆ ಆಗೋದಕ್ಕೆ ಪರ್ಮಿಷನ್ ಇಲ್ಲ ಅಂತ ಹೇಳ್ತಿದ್ರು. ಏನು ಮದ್ವೆ ಆಗೋದಕ್ಕೆ ಪರ್ಮಿಷನ್ ಇಲ್ವಾ? ಇಲ್ಲ ಪವಿ, ಆ ಥರ ಎಲ್ಲ ಏನೂ ಇಲ್ಲ. ಗೊತ್ತಿಲ್ಲ ಅಮ್ಮು, ಅವ್ರು ಹಾಗೆ ಹೇಳ್ತಿದ್ರು. ಆದರೆ ನಾನು ಅದು ಹೇಗಾಗುತ್ತೆ, ನಿಮ್ಮ ಜೀವನ ನಿಮಗೆ ಅಂತ ಅತ್ತು ಕರೆದು ಹೇಗೋ ಕನ್ವಿನ್ಸ್ ಮಾಡಿದ್ದೆ. ಈಗ ಮತ್ತೆ ವೇದಾಂತ್ ಅದೇನು ಹೇಳಿದ್ರು. ವೇದಾಂತ್ ಯಾಕೆ ಹಾಗೆ ಮಾಡ್ತಾನೆ? ಒಂದು ಕಡೆ ಅಕ್ಕನ ವಿಕ್ಕಿ ಭಾವನ ಸೇರ್ಸೋಕೆ ಒದ್ದಾಡ್ತಿದ್ದಾನಲ್ಲ. ನನಗೆ ತುಂಬ ಅಂದರೆ ತುಂಬ ನೋವಾಗ್ತಿದೆ. ಸಮಾಧಾನ ಮಾಡ್ಕೊಳ್ಳೆ, ಹೀಗೆಲ್ಲ ಮಾತಾಡಬೇಡ, ಏನೂ ಆಗಲ್ಲ. ವೇದಾಂತ್ ತಮ್ಮ ಪಾಲಿಸಿ ಪ್ರಿನ್ಸಿಪಲ್ಸ್ನ ಎಲ್ಲರ ಮೇಲೂ ಹೇರಕ್ಕಾಗಲ್ಲ. ಒಂದು ಕಡೆ ಮದುವೆ ಮಾಡ್ಸೋಕೆ ಪ್ರಯತ್ನ ಪಟ್ಟು ಇನ್ನೊಂದು ಕಡೆ ಮದುವೆ ಮುರಿಯೋಕೆ ಹೇಗೆ ಸಾಧ್ಯ ಹೇಳು? ನೋಡು, ಈ ಶ್ರೀವತ್ಸಂಗ್ ಪಾಠ ಕಲಿಸ್ಲೇಬೇಕು. ಅವರೇ ಇಲ್ಲ ಅಂದಮೇಲೆ ಲೈಫಲ್ಲಿ ಏನಿದೆ ಅಮ್ಮು? ಲೈಫ್ ಇದೆಯಲ್ಲ ಪವಿ, ಅದಕ್ಕಿಂತ ಇನ್ನೇನು ಬೇಕು? ನೀನು ಅವನಿಗೆ ಆಪ್ಷನ್ ಆದ್ರೆ ಅವನು ನಿನ್ನ ಪಾಲಿಗೆ ಅಷ್ಟೇ ಅನ್ಕೋ. ನಾವು ಹುಡುಗಿರು ಮೊದಲಿನ ಥರ ಆಗಿದ್ದನ್ನೆಲ್ಲ ಸಹಿಸ್ಕೊಂಡು ಅಂದಿದ್ದನ್ನೆಲ್ಲ ಅನಿಸ್ಕೊಂಡಿರೋ ಅಗತ್ಯ ಇಲ್ಲ. ಕಾಲ ಬದಲಾಗಿದೆ, ನಾವು ಸ್ವತಂತ್ರವಾಗಿ ಬದುಕ್ಬೋದು. ಅನ್ಯಾಯ ಆಗಿದೆ ಅಂತ ಅಳ್ಮುಂಚಿ ಥರ ಕೂರೋ ಬದಲು ಇಂಥವ್ರಿಗೆಲ್ಲ ಸರಿಯಾಗಿ ಬುದ್ಧಿ ಕಲಿಸ್ಬೇಕು ಪವಿ. ವಿಕ್ಕಿಗೆ ಏನಾದರೂ ವೇದಾಂತ ಮದುವೆ ಆಗೋಕ್ಕೆ ಒಪ್ಪಿಸ್ಬಿಟ್ರೆ ನಾನೇನು ಮಾಡಲಿ? ಎಲ್ಲೋ ಹೋಗಿದ್ದೆ ಇಷ್ಟೊತ್ತು? ಯಾಕೆ ಹೀಗೆ ಮಾಡ್ತಿದ್ಯಾ? ನಾನೇನು ಚಿಕ್ಕ ಮಗು ಅಲ್ಲ, ಒಬ್ಬನೇ ಇರಬೇಕು ಅನಿಸ್ತು, ಅದಕ್ಕೆ ಹೊರಗಡೆ ಹೋಗಿದೆ. ಆ್ಯಕ್ಚುಲಿ ನಾನೇನು ಕುಡ್ದಿಲ್ಲ, ಸುಮ್ಮನೆ ಸಾವಿರಾರು ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡಿ. ವಿಕ್ರಾಂತ್, ನೀನು ಈ ರೀತಿ ಇದ್ರೆ ಏನೂ ಅರ್ಥ ಆಗೋದಿಲ್ಲ. ನಿನ್ನ ಮನಸ್ಸಲ್ಲಿ ಏನಿದೆ ಅಂತನಾದರೂ ಹೇಳು. ಆರತಿ ಅವ್ರ ಅಪ್ಪ ಹೇಳ್ದಾಗೆ ಕೇಳ್ತಾರಂತೆ. ಒಂದು ವೇಳೆ ಅವ್ರಿಗೆ ಮನಸ್ಸಿಲ್ಲ ಅಂದರೆ ನನ್ನ ಮದುವೆ ಆಗಲ್ವಂತೆ. ಸಾರಿಕಾ ಮಾಡಿದ ಕೆಲಸ ವರ್ಕ್ ಆಗಿದೆ ಅನ್ಸತ್ತೆ. ಅಗ್ರಜ ಲೀವ್ ಮಿ ಅಲೋನ್. ನಾನು ಸರಿ ಹೋಗ್ತೀನಿ, ಸ್ವಲ್ಪ ಟೈಮ್ ಬೇಕಷ್ಟೆ.